ಏನೇ ರಿಮೂವ್ ಮಾಡಬೇಕು ಅದ್ರ ಜೊತೆನೇ. ಸೊ ಎಲ್ಲ ಕೆಲಸ ಬೇಗ ಬೇಗ ಮಾಡ್ಕೊಂಡ್ರೆ 10 ಗಂಟೆ ಆ ಥರ ಎಲ್ಲ ಎದ್ದೊಳ್ತೀನಿ. ಹಾಗಾಗಿ ಬ್ರೇಕ್ಫಾಸ್ಟ್ಗೆ ಏನಾದರೂ ಸಿಂಪಲಾಗಿ ಮಾಡೋಣ ಅಂತೇಳಿ ಸೊ ಹೋಗೋಕ್ಕೆ ಮುಂಚೆ ಎಲ್ಲ ಆಫ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ತೀನಿ ಆಯಿತಾ. ಗ್ಯಾಸ್ ಎರಡು ಆಫ್ ಆಗಿದೆ, ಸಿಲಿಂಡರ್ ಕೆಳಗಡೆ ಆಫ್ ಅಂತ ಹೇಳಿ. ಆಮೇಲೆ ಇವಾಗ ಸಮ್ಮರ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಲೈಕ್ ನಾನು ಮಜ್ಜಿಗೆ ಮೊಸರು ಏನು ಕುಡಿಯಲ್ಲ, ಹಾಗಾಗಿ ನಾನು ಟೀ ಕಾಫಿ ಎಲ್ಲ ಕುಡಿಯಲ್ಲ. ಸೊ ಈ ಬಿಸಿನೀರು ಕುಡಿದ್ರೆ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಉಪಮಾನ ಮಾಡ್ಕೊಂಡೆ. ಸೊ ತೆಳ್ಳಗಿದ್ರೆ ನನಗೆ ಲೈಕ್ ಕಂಫರ್ಟ್ ಫುಡ್ ಅದು ಸ್ವಲ್ಪ ಹಾಕಿದ್ದೀನಿ ಆಯಿತಾ. ಅದೆಲ್ಲದನ್ನು ಎತ್ಕೊಬರೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಿದ್ದೀನಿ. ಸೊ ಕಡಿಮೆ ದುಡ್ಡಿಗೆ ನನ್ನ ಯೂಶುವಲ್ ಫೇಸ್ ವಾಶ್ ಮತ್ತು ಯೂಶುವಲ್ ಸನ್ಸ್ಕ್ರೀನೇ ಸಿಕ್ತು. ಸೇಮ್ ಯಾರೋ ಯೂಟ್ಯೂಬಲ್ಲಿ ಕಾಮೆಂಟ್ ಸಹ ಮಾಡಿದ್ರು ಆಯಿತಾ, ದಟ್ ಇದನ್ನು ಕಟ್ ಆಯಿತಾ, ಒಬ್ಬಳೇ ಇರೋದು. ಸೊ ಆ ಲೈಫ್ ನಾನು ಹೇಗೆ ಸರ್ವೈವ್ ಮಾಡ್ತಿದ್ದೀನಿ ಆ ಥರದ್ದೆಲ್ಲ. Hey guys, welcome back to my channel. Hope everyone are doing good and safe. ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಸ್ಯಾಟರ್ಡೆ. ಆಲ್ರೆಡಿ ಅವಾಗಲೇ ಎದ್ದೆ ಆಯಿತಾ. ಎದ್ಬಿಟ್ಟು ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿ ಎಲ್ಲ ಕೆಲಸಗಳೆಲ್ಲ ಒಂದು ಸ್ವಲ್ಪ ಮಾಡಿದೆ. ಆವಾಗ ಇನ್ನು ನಾನು ಬ್ರಷ್ ಎಲ್ಲ ಮಾಡಿರಲಿಲ್ಲ, ಹಂಗಾಗಿ ಸರಿ ಆಯಿತು. ಇದೆಲ್ಲ ಕ್ಲಿಪ್ಪಿಂಗ್ನ ತೊಗೊಂಡು ಆಮೇಲೆ ಇಂಟ್ರೋನ ಶೂಟ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದೆ. ಸೊ ಇವಾಗ ಹೋಗಿ ಅದೆಲ್ಲ ಕ್ಲಿಪ್ಪಿಂಗ್ನ ನೋಡ್ಕೊಬನ್ನಿ, ಮತ್ತೆ ಏನಾಗುತ್ತೆ ಏನು ಅಂತ ತೋರಿಸ್ತೀನಿ. ಇಲ್ಲಿರುವಾಗ ನನಗೆ ಒಂದೊಂದ್ಸಲ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹಿಂಸೆ ಆಗುತ್ತೆ ಆಯಿತಾ. ಬಿಕಾಸ್ ಎದ್ದಳೋದೇ ಸ್ವಲ್ಪ ಲೇಟ್ ಆಗಿಬಿಟ್ಟಿರುತ್ತೆ. 10 ಗಂಟೆ ಆ ಥರ ಎಲ್ಲ ಎದ್ದೊಳ್ತೀನಿ. ಹಾಗಾಗಿ ಬ್ರೇಕ್ಫಾಸ್ಟ್ಗೆ ಏನಾದರೂ ಸಿಂಪಲಾಗಿ ಮಾಡೋಣ ಅಂತೇಳಿ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಳ್ತಿದ್ದೆ. ಅದಕ್ಕೆ ರವೆನೆಲ್ಲ ಹುರಿದಿಡೋಣ ಅಂತ. ಅದ್ರ ಜೊತೆ ಹಂಗೆ ಸ್ವಲ್ಪ ಬಿಸಿ ನೀರನ್ನು ಕಾಯಕ್ಕೆ ಇಟ್ಟಿದ್ದೆ. ಬಿಕಾಸ್ ಎವ್ರಿ ಡೇ ಮಾರ್ನಿಂಗ್ ನನ್ನ ಡೇ ಶುರು ಆಗೋದೇ ಬಿಸಿನೀರು ಕುಡಿದ್ಬಿಟ್ಟು. ಏನೋ ಒಂಥರ ಎವ್ರಿ ಡೇ ಎದ್ದ ತಕ್ಷಣವೇ ಬೆಳಗ್ಗೆ ಬ್ರಷ್ ಎಲ್ಲ ಮಾಡಿ ಬಿಸಿನೀರು ಕುಡಿದ್ರೆ ಡೈಜೆಷನ್ಗೂ ಕೂಡ ತುಂಬ ಒಳ್ಳೆಯದಾಗತ್ತೆ. ಸೊ ಹೆಲ್ತ್ಗೂ ಕೂಡ ಒಳ್ಳೆಯದು ಬೆಳಗ್ಗೆ ಬಿಸಿನೀರು ಕುಡಿಯೋದ್ರಿಂದ ಅಂಥೇಳಿ ನಾನು ಯೂಶ್ವಲಾಗಿ ಫಾಲೋ ಮಾಡ್ತೀನಿ. ಸೊ ಅದೇ ಥರ ಇವತ್ತೂ ಅಷ್ಟೇ ಬಿಸಿನೀರೆಲ್ಲ ಕಾಯಿಸ್ಕೊಂಡು ಕುಡಿದೆ. ಅದ್ರ ಜೊತೆಗೇ ಹಂಗೇ ರವೆನೂ ಕೂಡ ಹಂಗೇ ಫ್ರೈ ಮಾಡಿ ಇಟ್ಬಿಡೋಣ ಅಂತ ಫ್ರೈ ಮಾಡಿ ಇಟ್ಟೆ. ಬ್ರಷ್ ಎಲ್ಲ ಮಾಡಿ ಬಂದು ಆಮೇಲೆ ಕುಕ್ ಮಾಡೋಕ್ಕೆ ಶುರು ಮಾಡ್ಬೋದು ಅಂಥೇಳಿ. ಆಮೇಲೆ ಇವಾಗ ಸಮ್ಮರ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಲೈಕ್ ನಾನು ಮಜ್ಜಿಗೆ ಮೊಸರು ಏನು ಕುಡಿಯಲ್ಲ, ಹಾಗಾಗಿ ಹೈಡ್ರೇಷನ್ಗೆ ಅಂತೇಳಿ ನಾನು ಚಿಯಾ ಸೀಡ್ಸ್ ವಾಟರ್ನ ಕುಡಿತೀನಿ. ಹಾಗಾಗಿ ಅದನ್ನು ಸೋಕ್ ಆಗೋಕ್ಕೆ ಅಂತೇಳಿ ಇಟ್ಟೆ. ಅದಾದಮೇಲೆ ಡೋರ್ ಓಪನ್ ಮಾಡಿ ಬಂದು ಒಂದು ಸ್ವಲ್ಪ ಬೆಳಕಾಗಿರುತ್ತಲ್ಲ, ಒಂದು ಸಲ ನೋಡಿದ್ರೆ ನೆಮ್ಮದಿ ಆಯಿತಾ. ಸೊ ಇಲ್ಲಿ ಸ್ವಲ್ಪ ಟ್ರೀಸ್ ಎಲ್ಲ ಇದೆ, ಹಂಗಾಗಿ ಮತ್ತೆ ಒಂದು ಸಲ ಆಚೆ ಡೋರ್ನ ಓಪನ್ ಮಾಡಿ ಒಂದು ಸ್ವಲ್ಪ ಹೊತ್ತು ಡೋರೆಲ್ಲ ಓಪನ್ ಇಡ್ತೀನಿ ಬೆಳಗ್ಗೆ, ಸ್ವಲ್ಪ ಫ್ರೆಶ್ ಏರ್ ಬರಲಿ ಒಳಗಡೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ಬಿಸಿನೀರು ಸಹ ಕಾಯ್ದಿತ್ತು, ಹಾಗಾಗಿ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಹೇಳಿ ಬಿಸಿನೀರನ್ನ ಕುಡಿದೆ. ಬೆಳಗ್ಗೆ ಎದ್ದ ತಕ್ಷಣ ಯೂಶಲಾಗಿ ಒಂದು ಲೋಟ ಬಿಸಿನೀರಂತೂ ಕಾಮನ್ ಆಗಿರುತ್ತೆ. ನೀವು ನನ್ನ ಬ್ಲಾಗ್ಸ್ ಎಲ್ಲ ನೋಡಿದರೆ ಗೊತ್ತಿರುತ್ತೆ. ಎಲ್ಲ ವಿಡಿಯೋದಲ್ಲೂ ಲೈಕ್ ನನ್ನ ರೂಟೀನ್ನ ಡೈಲಿ ವ್ಲಾಗ್ ಮಾಡುವಾಗ ನಾನು ತೋರಿಸಿರ್ತೀನಿ. ಬೆಳಗ್ಗೆ ಬಿಸಿನೀರು ಕುಡಿದಾಗ ಆರಾಮ್ ಅನಿಸುತ್ತೆ. ಹಾಗಾಗಿ ಎವ್ರಿ ಡೇ ನಾನು ಫಾಲೋ ಮಾಡ್ತೀನಿ. ಆಮೇಲೆ ಏನಂದರೆ ಬೆಳಗ್ಗೆನೇ ನಾನು ಟೀ ಕಾಫಿ ಎಲ್ಲ ಕುಡಿಯಲ್ಲ. ಸೊ ಈ ಬಿಸಿನೀರು ಕುಡಿದ್ರೆ ಆರಾಮ್ ಅನಿಸುತ್ತೆ. ಗೈಸ್, ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಗ್ತಾ ಇದೆ. ಇಲ್ಲಿದು ಆವಾಗಲೇ ಹುರಿದಿದ್ದು ರವೆ ಇಲ್ಲಿ ಇವಾಗ ಇಟ್ಟಿದ್ದೀನಿ ಕುದಿಯೋಕ್ಕೆ. ಕುದ ತಕ್ಷಣ ಹಾಕ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ತಿನ್ನೋದು. ಮತ್ತು ಬಟ್ಟೆ ಎಲ್ಲ ಎತ್ಕೊಬರ್ಬೇಕು, ಒಂದಷ್ಟು ನಿನ್ನೆ ವಾಶ್ ಮಾಡಿ ಹಾಕಿದ್ದೆ, ಅದೆಲ್ಲ ತೊಗೊಂಬಂದು ಮಡಿಸಿ ಎಲ್ಲ ಒಂದಷ್ಟು ಕೆಲಸಗಳಿದೆ ಇವತ್ತು. ನೋಡೋಣ ನನ್ನ ಡೇ ಹೇಗೆ ಹೋಗುತ್ತೆ ಅಂತ. ಸೊ ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಉಪಮಾನ ಮಾಡಿಕೊಂಡೆ. ಸೊ ತೆಳ್ಳಗಿದ್ರೆ ನನಗೆ ಲೈಕ್ ಕಂಫರ್ಟ್ ಫುಡ್ ಅದು ಸ್ವಲ್ಪ, ಹಾಗಾಗಿ ಲೈಟಾಗೂ ತಿನ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ಮಾಡ್ಕೊಂಡಿದ್ದೀನಿ. ಸೊ ಕ್ವಿಕ್ಕಾಗಿ ತಿಂದು ಮತ್ತು ಟೀ ಎಲ್ಲ ಮಾಡ್ಕೊಂಡು ಕುಡಿತೀನಿ. ಅದಾದಮೇಲೆ ಇನ್ನೂ ಒಂದಷ್ಟು ಮಿಕ್ಕಿರೋ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಏನಂತಂದರೆ ಟೆರೇಸ್ ಮೇಲೆ ಒಂದಷ್ಟು ಬಟ್ಟೆಗಳನ್ನ ಒಣಗಾಕಿದ್ದೀನಿ ಆಯಿತಾ. ಅದೆಲ್ಲದನ್ನು ಎತ್ಕೊಬರೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಿದ್ದೀನಿ.
ಸ್ವಲ್ಪನೇ ಬಟ್ಟೆ ಇದ್ದಿದ್ದು ಎಲ್ಲ ನೆನ್ನೆ ವಾಶ್ ಮಾಡಿ ಹಾಕಿದ್ದೆ. ಸೊ ಇವಾಗ ಎಲ್ಲ ಫೋಲ್ಡ್ ಮಾಡಿ ಎಲ್ಲ ಎತ್ತಿಟ್ಟು ಅದಷ್ಟು ಕೆಲಸಗಳೆಲ್ಲ ಮುಗಿಸ್ಬಿಡ್ಬೇಕು ಟಕ್ ಅಂತ. ಗೈಸ್ ಫೈನಲಿ ಎಲ್ಲ ಬಟ್ಟೆಗಳೆಲ್ಲ ಮಡ್ಚಾಯಿತು. ಮಡ್ಚಿ ಕ್ವಿಕ್ಕಾಗಿ ಎತ್ತಿದ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಸೊ ಇನ್ನೊಂದು 2-3 ಪಾತ್ರೆಗಳಿದೆ ವಾಶ್ ಮಾಡೋಕ್ಕೆ. ಅದಾದಮೇಲೆ ಈಗಷ್ಟೇ ಒಂದು ಪಾರ್ಸೆಲ್ ರಿಸೀವ್ ಆಯಿತು ಆಯಿತಾ. ಸೊ ಅದನ್ನು ಓಪನ್ ಮಾಡಿದೆ, ತೋರ್ಸೋಣ ಅಂತ. ನನ್ನ ಸನ್ಸ್ಕ್ರೀನ್ ಆಯಿತಾ. ನಾನು ಯೂಶ್ವಲ್ ಆಗಿ ಆಫ್ಲೈನ್ ಸ್ಟೋರಲ್ಲೇ ಪರ್ಚೇಸ್ ಮಾಡ್ತಿದ್ದಿದ್ದು, ಬಟ್ ಆನ್ಲೈನಲ್ಲಿ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ಇಷ್ಟು ದಿನ. ಲಾಸ್ಟ್ ಟೈಮ್ ಯಾವಾಗಲೂ ಸರ್ಚ್ ಮಾಡಿದಾಗ ನಂಗೆ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಈ ಸಲ ಆನ್ಲೈನಲ್ಲೇ ಕಡಿಮೆ ಪ್ರೈಸಿಗೂ ಸಿಗುತ್ತೆ. ನಾನು ಆಫ್ಲೈನ್ ಸ್ಟೋರ್ಗೆ ಹೋಗುವಾಗ MRPನೇ ಪೇ ಮಾಡಬೇಕು, ಇಲ್ಲ ಅಟ್ಲೀಸ್ಟ್ 10-20% ಎಲ್ಲ ಡಿಸ್ಕೌಂಟ್ ಇರುತ್ತೆ. ಹಾಗಾಗಿ ಆಫ್ಲೈನಲ್ಲೇ ಬೇಡ ಅಂತ ಹೇಳಿ ಆನ್ಲೈನಲ್ಲಿ ಆರ್ಡರ್ ಮಾಡಿದೆ. ಸೊ ಸೇಮ್ ಎಲ್ಲ ಅದಕ್ಕೆ ಚೆಕ್ ಮಾಡಿಬಿಟ್ಟೆ ಒಂದ್ಸತಿ ಎಲ್ಲ ಕರೆಕ್ಟ್ ಇದೆಯಾ ಅಂತ ಹೇಳಿಬಿಟ್ಟು. ಸೊ ಇದೆಲ್ಲ ನಾನು ಡರ್ಮಟಾಲಜಿಸ್ಟ್ ಟೆಸ್ಟೆಡ್ ಆಗಿರೋದ್ರಿಂದ ನಾನು ಸುಮ್ಮನೆ ಅದು ಇದು ಯೂಸ್ ಮಾಡಲ್ಲ. ಲೈಕ್ ಒಂದು ₹100 ಜಾಸ್ತಿ ಆದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವುದು ನನಗೆ ಸಜೆಸ್ಟ್ ಮಾಡಿರ್ತಾರೆ ಅದನ್ನೇ ಯೂಸ್ ಮಾಡೋದು. ಸೊ ಇದು ನನ್ನ ಸನ್ಸ್ಕ್ರೀನ್. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನನ್ನ ಫೇಸ್ ವಾಶ್. ಇದು ಆ್ಯಕ್ಚುಲಿ ದೊಡ್ಡ ಬಾಟಲ್ ಆಯಿತಾ. ಇದಕ್ಕೆ $7.99 ಇತ್ತು ಮುಂಚೆ, ಇವಾಗ ₹850 ಆಗಿದೆ. ಸೊ ಇವಾಗ $850 ಆಗಿದೆ. ನಾನು ಇದಕ್ಕೆ ಕಡಿಮೆ ಪೇ ಮಾಡಿರೋದು, ಅಷ್ಟೊಂದಿಲ್ಲ. ಬಟ್ ಆಫ್ಲೈನ್ ಸ್ಟೋರಲ್ಲಿ ನಾನು ಪರ್ಚೇಸ್ ಮಾಡ್ತೀನಿ ಅಂದರೆ $850ನೇ ಕೊಡಬೇಕು. ಸೊ ಲೈಕ್ ಸೇಮ್ ಎಲ್ಲ ಲೈಕ್ ಸೇಮ್ ಬ್ರ್ಯಾಂಡು, ಸೊ ಎಲ್ಲ ಸೇಮ್ ಇದ್ದು ಆನ್ಲೈನಲ್ಲಿ ಕಡಿಮೆಗೆ ಸಿಗ್ತಿದೆ ಅಂತಂದರೆ ಯಾಕೆ ಪರ್ಚೇಸ್ ಮಾಡಬಾರ್ದು ಹೇಳಿ. ಹಾಗಾಗಿ ನಾನು ಆನ್ಲೈನಿಂದನೇ ಈ ಸಲ ಆರ್ಡರ್ ಮಾಡಿಕೊಂಡೆ. ಖಾಲಿ ಆಗಿಬಿಟ್ಟಿತ್ತು. ನನ್ನ ಹತ್ರ 2 ಫೇಸ್ ವಾಶ್ ಇದೆ. ಒಂದು ಸ್ಕಿನ್ ಡ್ರೈ ಆದಾಗ ಯೂಸ್ ಮಾಡೋಕ್ಕೆ, ಇನ್ನೊಂದು ಆಯಿಲಿ ಇರುವಾಗ ಯೂಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಅದು ಸಹ ನನ್ನ ಡರ್ಮಟಾಲಜಿಸ್ಟ್ ಸಜೆಸ್ಟೆಡ್. ಸೊ ಇವಾಗ ಮುಂಚಿದು ಡ್ರೈ ಆಗೋಕ್ಕೆ ಯೂಸ್ ಮಾಡ್ತೀವಲ್ಲ ಅದನ್ನು ಯೂಸ್ ಮಾಡ್ತಿದ್ದೆ, ಇದು ಖಾಲಿ ಆಗಿದ್ದರಿಂದ. ಸೊ ಆನ್ಲೈನಲ್ಲಿ ಬರೋಕ್ಕೂ ಕೂಡ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಯಿತು. ನಾವು ಮುಂಚೆನೇ ಆರ್ಡರ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಈಸಿಯರ್ ಆಯಿತಾ. ಸೊ ಕಡಿಮೆ ದುಡ್ಡಿಗೆ ನನ್ನ ಯೂಶ್ವಲ್ ಫೇಸ್ ವಾಶ್ ಮತ್ತು ಯೂಶ್ವಲ್ ಸನ್ಸ್ಕ್ರೀನೇ ಸಿಕ್ತು. ಸೊ ವಿಚ್ ಇಸ್ ಬೆಸ್ಟ್. ಮತ್ತು ನೆಕ್ಸ್ಟ್ ಟೈಮಿಂದ ನಾನು ಪ್ರಾಬ್ಲಿ ಆನ್ಲೈನಲ್ಲೇ ತೊಗೊಳ್ತೀನಿ, ಬಿಕಾಸ್ ಐ ಕ್ಯಾನ್ ಸೇವ್ ಲಾಟ್ ಆಫ್ ಮನಿ. ಆ್ಯಂಡ್ ಇದು ಸಹ ಎಷ್ಟು ಗೊತ್ತಾ, $519 ಇದಕ್ಕೆ. ಇದು $850, ಇದು $519. ಸೊ ಆಲ್ಮೋಸ್ಟ್ ಎಷ್ಟಾಯಿತು, 1400, ಅರೌಂಡ್ 1400 ಪ್ಲಸ್ ಆಗುತ್ತೆ. ಬಟ್ ನಾನು ಲೆಸ್ ದೆನ್ 1000ಅಲ್ಲೇ ನನಗೆ ಇದೆರಡು ಸಿಗಿದೆ. ಎಷ್ಟು ಅಂತ ನನಗೆ ಆ್ಯಕ್ಚುಲಿ ಮರ್ತೋಗಿದ್ದೀನಿ. ಆಫ್ಲೈನ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದರೆ ನಾನು 1400 ಪ್ಲಸ್ಸೇ ಕೊಟ್ಬಿಡ್ತಿದ್ದೆ. ಬಟ್ ಏನು ಯೋಚನೆನೂ ಮಾಡ್ತಿರ್ಲಿಲ್ಲ, ಬಿಡು ನನ್ನ ಸ್ಕಿನ್ನಿಗೆ ಅಂತ ಹೇಳ್ಬಿಟ್ಟು. ಬಟ್ ಕಡಿಮೆಗೆ ಸಿಕ್ಕಿರೋದ್ರಿಂದ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಖಾಲಿ ಡಬ್ಬ, ಇದನ್ನು ತೆಗೆದು ಬಿಸಾಕಬೇಕು. ಸ್ವಲ್ಪ ಚಿಯಾ ಸೀಡ್ಸ್ನ ನೆನೆಸ್ಬಿಟ್ಟಿಟ್ಟಿದ್ದೆ. ಹೀಟ್ ಆದಾಗ ಬಾಡಿ ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಇಟ್ ವಿಲ್ ರೆಡ್ಯೂಸ್ ಆಯಿತಾ. ಹಾಗಾಗಿ ನಾನು ದಿನಕ್ಕೊಂದು ಸ್ವಲ್ಪ ಒಂದು 2-3 ಸ್ಪೂನ್ಸ್ ಅಷ್ಟು ಈ ಥರ ನೆನೆಸ್ಬಿಟ್ಟು ವಾಟರಲ್ಲಿ ಹಾಕ್ಕೊಂಡು ಒಂದೊಂದ್ಸಲ ಕುಡಿತೀನಿ. ಇನ್ನು ಕೆಲವೊಂದ್ಸಲ ಈ ಥರ ಸ್ವಲ್ಪನೇ ವಾಚರ್ ಹಾಕಿ ಹಾಗೇನೆ ತಿನ್ಕೊಳ್ಳೋ ಥರ ಒಂದು 3 ಸ್ಪೂನ್ಸ್ ಅವಾಗ ತಿನ್ಕೊಬಿಡೋದು. ಗೈಸ್, ಐ ಆಮ್ ನಾಟ್ ಹಂಗ್ರಿ. ಸೊ ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಒಂದು ಸ್ವಲ್ಪ ಮ್ಯಾಗಿ ಕುಕ್ ಮಾಡಿ ಇವಾಗ ತಿನ್ನಬೇಕು. ಅದಾದಮೇಲೆ ನಾನು ಇವತ್ತು ಮನೆಗೆ ಹೋಗ್ತಿರೋದ್ರಿಂದ ಲೈಕ್ ಐ ಹ್ಯಾವ್ ಟು ಟ್ರಾವೆಲ್. ಹಾಗಾಗಿ ಒಂದು ಸ್ವಲ್ಪ ಲೈಟ್ ಫುಡ್ ತಿಂತಾಯಿದ್ದೀನಿ. ಸೊ ಈಗ ಇದನ್ನು ಕುಕ್ ಮಾಡಿ ಮತ್ತೆ ಊಟ ಮುಗಿಸಿ ರೆಡಿಯಾಗಿ ಹೊರಡಬೇಕು. ಸೊ ಗೈಸ್, ಈ ಸ್ಕ್ರೀನ್ ನೋಡಿ ಫುಲ್ ಕೆಳಗಡೆ ಇಲ್ಲಿ ತನಕ ಇದೆ ಆಯಿತಾ. ಸೊ ಇಲ್ಲೇ ಗ್ಯಾಸ್ ಇರೋದ್ರಿಂದ ಇಲ್ಲೆಲ್ಲ ಪಕ್ಕ ಬಂದಾಗ ಇಟ್ ಈಸ್ ನಾಟ್ ಸೇಫ್. ಹಾಗಾಗಿ ನನಗೆ ಲಾಸ್ಟ್ ಟೈಮ್ ಯಾರೋ ಯೂಟ್ಯೂಬಲ್ಲಿ
ಕಾಮೆಂಟ್ ಸಹ ಮಾಡಿದರು ಆಯಿತಾ, ದಟ್ ಇದನ್ನು ಕಟ್ ಮಾಡಿ ಸ್ಕ್ರೀನ್ನ ಇಷ್ಟುದ್ದ ಇಡಬೇಡಿ, ಇಟ್ ಇಸ್ ನಾಟ್ ಸೇಫ್ ಅಂತ. ಸೊ ಅದಕ್ಕೆ ನಾನು ಡಿಸೈಡ್ ಮಾಡ್ತಿದ್ದೆ ಅವತ್ತಿನ ತೊಗೊಂಡೋಗಿ ಮನೆಗೆ ತೊಗೊಂಡೋಗಿ ಮಾಡ್ಕೊಬರ್ಬೇಕು ಅಂತ. ಹಾಗಾಗಿ ಈ ಸಲ ಇವಾಗ ಇದನ್ನು ಬಿಚ್ಚಿ ತೊಗೊಂಡೋಗ್ತಿದ್ದೀನಿ. ನೆಕ್ಸ್ಟ್ ಟೈಮ್ ಬರುವಾಗ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಬಂದು ಮತ್ತೆ ಹಾಕ್ತೀನಿ, ಅವಾಗ ಮತ್ತೆ ನಿಮಗೆ ತೋರಿಸ್ತೀನಿ ನಾನು. ನನಗೆ ಹೆವಿ ಫುಡ್ ಬೇಡವಾಗಿತ್ತು, ಹಾಗಾಗಿ ಮ್ಯಾಗಿನ ಮಾಡ್ಕೊಳ್ತಿದ್ದೆ. ಸೊ ಅದ್ರ ಜೊತೆಗೆ ಹಂಗೆ ಮ್ಯಾಗಿ ಮಾಡ್ತಾ ಹಂಗೆ ಸೈಮಲ್ಟೇನಿಯಸ್ಲಿ ಬೇರೆ ಕೆಲಸಗಳಿದ್ರೆ ಅದನ್ನು ಸಹ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಹೆಂಗೂ ಈ ಕರ್ಟೆನ್ನ ಮನೆಗೆ ಸ್ಟಿಚ್ ಮಾಡ್ಕೊಂಡು ಬರೋಕ್ಕೆ ತೊಗೊಂಡೋಗ್ಬೇಕಿತ್ತು. ಹಾಗಾಗಿ ಹಂಗೆ ರಿಮೂವ್ ಮಾಡಿಬಿಟ್ಟೆ ಅದ್ರ ಜೊತೆನೇ. ಸೊ ಎಲ್ಲ ಕೆಲಸ ಬೇಗ ಬೇಗ ಮಾಡಿಕೊಂಡ್ರೆ ನನಗೂ ಈಸಿ ಆಗುತ್ತೆ ಹೊರಡೋಕ್ಕೆ. ಹಾಗಾಗಿ ಲೈಕ್ ಎಷ್ಟು ಕ್ವಿಕ್ಕಾಗಿ ಆಗುತ್ತೆ ಅಷ್ಟು ಕ್ವಿಕ್ಕಾಗಿ ಕೆಲಸಗಳನ್ನ ಮುಗ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಮ್ಯಾಗಿ ರೆಡಿ ಆಯಿತು. ಇದು ನನ್ನ ಲಂಚ್ ಆಗಿದೆ. ಸೊ ಒಂದಷ್ಟು ಪ್ಯಾಕಿಂಗ್ ಎಲ್ಲ ಇತ್ತು, ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ಇತ್ತು, ಒಂದು ಮೂನ್ ಫಿಲ್ಸು ಮತ್ತು ಕುರ್ಕುರೆ ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡೆ. ಮತ್ತು ಏನೆಲ್ಲ ಒಂದು ಸ್ವಲ್ಪ ಮೇಕಪ್ ಐಟಮ್ಸ್ ಎಲ್ಲ ತೊಗೊಂಡೋಗಿತ್ತು, ಅದನ್ನು ಪ್ಯಾಕ್ ಮಾಡಿ ಇಟ್ಕೊಂಡೆ. ಸೊ ಇವಾಗ ಕ್ವಿಕ್ಕಾಗಿ ರೆಡಿಯಾಗಿ ಹೊರಡೋದಷ್ಟೇ. ಸೊ ಹಂಗೇನೆ ವೀಡಿಯೋನು ಎಂಡ್ ಮಾಡಿಬಿಡೋಣ ಅಂತೇಳಿ ಅಂದ್ಕೊಂಡೆ ಇವಾಗ. ಮತ್ತು ಇನ್ನೇನು ಹೋಗೋದು, ಏನಲ್ಲಿ ಐ ಆಮ್ ಲೀವಿಂಗ್. ಸೊ ಹೋಗೋಕ್ಕೆ ಮುಂಚೆ ಎಲ್ಲ ಆಫ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಒಂದು ಸಲ ಚೆಕ್ ಮಾಡ್ತೀನಿ ಆಯಿತಾ. ಗ್ಯಾಸ್ 2 ಆಫ್ ಆಗಿದೆ, ಸಿಲಿಂಡರ್ ಕೆಳಗಡೆ ಆಫ್ ಮಾಡಿದ್ದೀನಿ, ಆ್ಯಂಡ್ ಲೈಟ್ಸ್ ಎಲ್ಲ ಆಫ್ ಆಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿ ಹೊರಡೋದು. ಆ್ಯಕ್ಚುಲಿ ಏನಂತಂದರೆ ತುಂಬಾ ಬಿಸಿಲಿದೆ. ಸೊ ನಾನು ಈ ಬಟ್ಟೆ ಹಾಕೋಬಾರ್ದಿತ್ತೇನೋ, ಇದು ಫುಲ್ ಇದೆ. ಬಿಸಿಲಿಂದ ಪ್ರೊಟೆಕ್ಟ್ ಮಾಡೋಕ್ಕೆ ಒಳ್ಳೆಯದು, ಬಟ್ ಶೆಕೆಗೆ ತುಂಬ ಹಿಂಸಾಗುತ್ತೆ. ಬಟ್ ನಾನು ಮೆಟ್ರೋದಲ್ಲಿ ಹೋಗೋದ್ರಿಂದ ಇಟ್ಸ್ ಫೈನ್ ಅಂತ ಅನಿಸುತ್ತೆ. ಸೊ ಫೈನಲಿ ಐ ಆಮ್ ರೆಡಿ, ಐ ಆಮ್ ಗೋಯಿಂಗ್ ನೌ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒಂದು ಸಿಂಪಲ್ ವ್ಲಾಗು ನನ್ನ ಸ್ಯಾಟರ್ಡೇ ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೊ ಹೋಪ್ಸು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಲೈಕ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಮಾಡದೆ ಇನ್ನೂ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ವೀಡಿಯೋಸಲ್ಲಿ ನಿಮ್ಗೆ ಏನು ನೋಡೋಕ್ಕೆ ಸಿಗುತ್ತೆ ಅಂದರೆ ಡೈಲಿ ವ್ಲಾಗ್ ಸಿಗುತ್ತೆ, ಆ್ಯಂಡ್ ಕಾರ್ಪೊರೇಟ್ ಲೈಫ್ ಬಗ್ಗೆ ಒಂದಷ್ಟು ಮಾತಾಡ್ತಿರ್ತೀನಿ. ಆ್ಯಂಡ್ ನಾನು ಎಲ್ಲೆಲ್ಲ ಹೋಗ್ತೀನಿ, ಆ್ಯಂಡ್ ನನ್ನ ಡೈಲಿ ರೂಟೀನ್ ಹೇಗಿದೆ. ಆ್ಯಂಡ್ ಐ ಆಮ್ ಲಿವಿಂಗ್ ಇನ್ ಅ ಫ್ಲ್ಯಾಟ್ ಅಲೋನ್ ಆಯಿತಾ, ಒಬ್ಬಳೇ ಇರೋದು. ಸೊ ಆ ಲೈಫ್ನ ನಾನು ಹೇಗೆ ಸರ್ವೈವ್ ಮಾಡ್ತಿದ್ದೀನಿ ಆ ಥರದ್ದೆಲ್ಲ ಅದು ನೋಡೋಕ್ಕೆ ನಿಮಗೆ ಸಿಗುತ್ತೆ. ಸೊ ನಿಮ್ಗೂ ರಿಲೇಟ್ ಆಗ್ಬೋದು. ಸೊ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್. ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. Until then, take care. Bye bye.